ನಗರದಲ್ಲಿ ಇತ್ತೀಚೆಗೆ ಕೆಲ ಆಟೋ ಚಾಲಕರು ಬಾಲ ಬಿಚ್ಚಿದ್ದಾರೆ. ಪ್ರಯಾಣಿಕರನ್ನ ಕಾಡ್ತಾ ಇದ್ದಾರೆ. ಇಂತಹ ಕಿಡಿಗೇಡಿ ಚಾಲಕರಿಗೆ ಬುದ್ಧಿ ಕಲಿಸುವುದಕ್ಕೆ ಪೊಲೀಸರು ಪ್ಲಾನ್ ಮಾಡಿದ್ದಾರೆ. ಆಟೋಗಳಿಗೆ ನಂಬರ್ ಐಡಿಗಳನ್ನು ನೀಡಿದ್ದಾರೆ. ಪ್ರತಿ ಆಟೋ ಮೇಲೂ ವಿಶೇಷ ನಂಬರ್, 2-3 ಅಂಕಿ ಸಂಖ್ಯೆಗಳ ಈ ನಂಬರ್ ಹೆಣ್ಣು ಮಕ್ಕಳ ಸುರಕ್ಷತೆಗೆ ಮತ್ತಷ್ಟು ಶಕ್ತಿ ತುಂಬುತ್ತೆ ಅಂದ್ರೆ ನೀವು ನಂಬಲೇಬೇಕು. ಹೆಣ್ಮಕ್ಕಳ ಮೇಲಿನ ಕಿರುಕುಳ ತಪ್ಪಿಸಲು ಖಾಕಿ ಮಾಸ್ಟರ್ ಪ್ಲಾನ್. ಆಟೋ ಚಾಲಕರಿಗೆ ಇನ್ಮುಂದೆ UPS ನಂಬರ್ ಕಡ್ಡಾಯ. ಮೆಜೆಸ್ಟಿಕ್, ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ, ಮೆಟ್ರೋ ಸ್ಟೇಷನ್ ಎಲ್ಲಿ ನೋಡಿದ್ರೂ ಆಟೋಗಳ ಮೇಲೆ ಅದೇನೋ ಹೊಸ ರೀತಿಯ ನಂಬರ್ ಕಾಣ್ತಿದೆ. ಅಷ್ಟಕ್ಕೂ ಈ ನಂಬರ್ ಹಾಕಿರೋದು ಮಹಿಳೆಯರ ಸೇಫ್ಟಿಗಾಗಿ. ಇತ್ತೀಚೆಗೆ ನಗರದ ಕೆಲ ಆಟೋ ಚಾಲಕರ ವಿರುದ್ಧ ಕೇಸ್ಗಳು ಹೆಚ್ಚಾಗ್ತಿದ್ವು. ರಾತ್ರಿ ವೇಳೆ ಮಹಿಳೆಯರಿಗೆ ಲೈಂಗಿಕ ಕಿರುಕುಳ, ದರೋಡೆ, ಸುಲಿಗೆ, ಕಳ್ಳತನ, ಹಲ್ಲೆ ಸೇರಿ ಹಲವು ಆರೋಪ ಕೇಳಿಬಂದಿದ್ವು. ಈ ಕೃತ್ಯಗಳಿಗೆ ಕಡಿವಾಣ ಹಾಕಲು ಉಪ್ಪಾರಪೇಟೆ, ಕಾಟನ್ಪೇಟೆ ಪೊಲೀಸರು ಐಡಿಯಾ ಮಾಡಿದ್ದಾರೆ. ಪ್ರತಿ ಆಟೋಗಳ ಮೇಲೂ 1, 2 ಅಥವಾ 3 ಡಿಜಿಟ್ ನಂಬರ್ ನೀಡಿದ್ದಾರೆ. ಆಟೋಗೆ ಕೊಟ್ಟಿರುವ ನಂಬರ್ಗಳಲ್ಲಿ ಅವರ ಸಂಪೂರ್ಣ ವಿವರ ಇರುತ್ತೆ. ಇದರಿಂದಾಗಿ ತೊಂದರೆ ಕೊಡುವ ಆಟೋ ಚಾಲಕರನ್ನ ಪತ್ತೆ ಮಾಡೋದು ಸುಲಭವಾಗುತ್ತೆ. ಪೊಲೀಸರ ಈ ಕ್ರಮಕ್ಕೆ ಆಟೋ ಚಾಲಕರು ಕೂಡ ಶ್ಲಾಘಿಸಿದ್ದಾರೆ. ಅವ್ರ ಬ್ಯಾಗ್ ಮಿಸ್ ಆಗಿರ್ಬೋದು, ಇಲ್ಲ ಅವ್ರು ರೆಫ್ಯೂಸ್ ಮಾಡೋದಾಗಲಿ, ಇಲ್ಲ ಅವ್ರಿಗೆ ಕೆಟ್ಟದಾಗ ಏನಾರ ಮಾತಾಡೋದಾಗಲಿ, ಆ ನಂಬರ್ ತಗೊಂಡು ಫೋನ್ ಮಾಡಿದ್ರೆ ಆ ನಂಬರ್ ತಗೊಂಬಂದು ಇಲ್ಲಿ ಉಪ್ಪರ್ ಪೊಟೇಷನ್ ಕೊಟ್ಟರೆ ಅವರಿಗೆ ಏನೇ ಬೇಕಾದರೂ ಅವನ ಡ್ರೈವರ್ ಮಾಹಿತಿ ಕರೆಕ್ಟಾಗಿ ಸಿಗುತ್ತೆ. ಅವನದು DL, ಅವನ RC ಬುಕ್ಕು, ಅವನ ಗಾಡಿ ಡಾಕ್ಯುಮೆಂಟ್ಸು, ಅವನ ಫೋಟೋ, ಅವನ ಫೋನ್ ನಂಬರು ಎಲ್ಲ ಎನಿವನ್ ಅವ್ರ ಹತ್ರ ಇರುತ್ತೆ. ಈ ನಂಬರ್ ಹೊಡೆದ್ರೆ ಇಮಿಡಿಯೇಟಲ್ಲಿ ಅವ್ನ ಜಾತಕನೇ ಬಂದ್ಬಿಡುತ್ತೆ. ಸದ್ಯ ಮೆಜೆಸ್ಟಿಕ್, BMTC, ಮೆಟ್ರೋ ಹಾಗೂ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣಗಳ ಬಳಿ ಇರುವ ಆಟೋ ಸ್ಟ್ಯಾಂಡ್ನಲ್ಲಿ ಪ್ರತಿ ಆಟೋಗಳಿಗೂ ಪೊಲೀಸರು ನಂಬರ್ಗಳ ಸ್ಟಿಕ್ಕರ್ ಅಂಟಿಸಿದ್ದಾರೆ. ಈ ನಂಬರ್ನಲ್ಲಿ ಆಟೋ ಚಾಲಕನ ಸಂಪೂರ್ಣ ಜಾತಕ ಅಡಗಿದೆ. 1-2 ನಂಬರ್ ಇರೋದ್ರಿಂದ ತೊಂದರೆಗೆ ಒಳಗಾದವರು ನಂಬರನ್ನ ನೆನಪಿನಲ್ಲಿ ಇಟ್ಕೊಂಡು ಪೊಲೀಸರಿಗೆ ತಿಳಿಸಬಹುದು. ಪೊಲೀಸರಿಗೂ ಕೂಡ ಆರೋಪಿಗಳನ್ನ ಪತ್ತೆ ಹಚ್ಚೋಕೆ ಸುಲಭವಾಗುತ್ತೆ. ಈ ಐಡಿಯಾಗೆ ಮಹಿಳಾ ಪ್ರಯಾಣಿಕರು ಖುಷಿಯಾಗಿದ್ದಾರೆ. ಕೆಲವೊಬ್ರು ತುಂಬ ಚೆನ್ನಾಗಿ ಸರ್ವಿಸ್ ಮಾಡ್ತಾರೆ, ಕೆಲವೊಬ್ರು ರೂಡಾಗಿ ಬಿಹೇವ್ ಮಾಡಿರೋ ತುಂಬ ಜನ ಇದ್ದಾರೆ. ಕೆಲವೊಬ್ರು ಓಕೆ ಮೇಡಮ್ ಬನ್ನಿ ಅಂತ ಕರ್ಕೊಂಡು ಹೋಗ್ತಾರೆ, ಇನ್ನೊಬ್ರು ಇಲ್ಲಿಲ್ಲ ಅಲ್ಲೋಗಿ, ಅಲ್ಲಿಲ್ಲ ಇಲ್ಲೋಗಿ, ಈ ಥರ ಎಲ್ಲ ಮಿಸ್ಗೈಡ್ ಮಾಡೋದು, ಆ ಥರ ಎಲ್ಲ ಮಾಡ್ತಾರೆ. ತುಂಬ ಸೇಫ್ ಅನಿಸುತ್ತೆ. ಬೆಂಗಳೂರಿನಲ್ಲಿರೋ ಎಲ್ಲ ಆಟೋ ಚಾಲಕರು ಒಂದೇ ರೀತಿ ಅಂತಲ್ಲ. ಕೆಲ ಆಟೋ ಚಾಲಕರ ಕೃತ್ಯದಿಂದ ಎಲ್ಲ ಚಾಲಕರಿಗೂ ಕೆಟ್ಟ ಹೆಸರು ಬರುತ್ತಿತ್ತು. ಹೀಗಾಗಿ ಪೊಲೀಸರು ಅಂತಹವರನ್ನ ಎಡೆಮುರಿ ಕಟ್ಟಲು ಕಠಿಣ ಕ್ರಮ ಕೈಗೊಂಡಿದ್ದಾರೆ. ಉಪ್ಪಾರಪೇಟೆ, ಕಾಟನ್ಪೇಟೆ ಪೊಲೀಸರ ಈ ಐಡಿಯಾ ಏನಾದರೂ ವರ್ಕೌಟ್ ಆದರೆ ಬೆಂಗಳೂರಿನಾದ್ಯಂತ ಇದು ವಿಸ್ತಾರವಾಗಲಿದೆ. ಕಿರಣ್ ಸೂರ್ಯ, TV9, ಬೆಂಗಳೂರು.